ಇವತ್ತು ಈಸಿಯಾಗಿ ಹೇಗೆ 2 ಸ್ಟೆಪ್ಪಲ್ಲೇ ಮನೇಲೇ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಯೂಶ್ವಲಿ ಹೊರಗಡೆಯಿಂದ ತರಿಸಲ್ಲ, ಮನೆಯಲ್ಲೇ ಮಾಡೋದು. ಸೊ ಇದಕ್ಕೆ ಫ್ಲೇವರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ವಿಳ್ಯೆದೆಲೆ, ಒಂದು 10ರಿಂದ 15 ಕರಿ ಲೀಫ್, ಕರಿಬೇವು ಸೊಪ್ಪು, 2 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಂತೆ, ಒಂದು 3 ಚುಟುಕಿಯಷ್ಟು ಉಪ್ಪು, ಮತ್ತು ಅರ್ಧ ಸ್ಪೂನ್ ಅರಿಶಿಣ, 5 ಕಾಳು ಮೆಣಸು ಬೇಕು, ಮತ್ತು ಬೆಣ್ಣೆ. ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೇನೆ. ಸೊ ನಾನು ಊರಿಂದನೇ ತರಿಸೋದು, ಅಂದರೆ ನಮ್ಮ ಹಳ್ಳಿಯಿಂದ ತರಿಸ್ತೀನಿ. ಅಲ್ಲಿ ಏನು ಅಡಲ್ಟ್ರೇಷನ್ ಇರಲ್ಲ. ಸೊ ನಾನು ಮತ್ತು ನಮ್ಮ ಮನೆಯವರೆಲ್ಲ ಹಳ್ಳಿಯಿಂದ ತರಿಸ್ಬಿಟ್ಟು ಇದು ತುಪ್ಪ ಮಾಡೋದು. ಸೊ ಹೀಗೆ ಹೀಟಲ್ಲಿ, ಅದು ಲೋ ಫ್ಲೇಮಲ್ಲಿ ಇಡಬೇಕು ಪಾತ್ರೆನ. ಹಾಗೆ ಇದು ಕರಗ್ತಾ ಈ ಒಂದು ಫಾರ್ಮೆಟ್ಗೆ ಬರುತ್ತೆ. ನೊರೆ ಎಲ್ಲ ಫಾರ್ಮ್ ಆಗುತ್ತೆ ಮೇಲ್ಗಡೆ. ಸೊ ತುಪ್ಪ ಏನಕ್ಕೆ ತುಂಬ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ ತಿನ್ನಬೇಕು, ಪ್ರತಿದಿನ ತಿನ್ನಬೇಕು ಅಂತ. ಯಾಕೆಂದರೆ ಅದು ಡೈಜೆಷನ್ ಹೆಲ್ತ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಗಟ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಏನೇ ಊಟ ನಾವು ಅನ್ನ ಸಾಂಬಾರು, ಬಿಸಿ ಬಿಸಿ ಅನ್ನ ಸಾಂಬಾರ್ಗೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರೊಟ್ಟಿ ಮತ್ತು ಪಾಯಸ, ಸ್ವೀಟ್ಸ್ ಇದಕ್ಕೆಲ್ಲ ಹಾಕ್ಕೊಂಡು ಪ್ರತಿದಿನ ಇಲ್ಲ ಅಂದರೂ 1-2 ಸ್ಪೂನ್ ಕನ್ಸ್ಯೂಮ್ ಮಾಡೋದ್ರಿಂದ ತುಪ್ಪನ ನಿಮಗೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ವಿಟಮಿನ್ ಎ, ಇ ಮತ್ತು ಇ ಆ ಥರ ವಿಟಮಿನ್ಸ್ ಎಲ್ಲ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಓವರಾಲ್ ಹೆಲ್ತ್ ಚೆನ್ನಾಗಿರುತ್ತೆ. ಬೋನ್ ಹೆಲ್ತಿಗೆ ಸಪೋರ್ಟ್ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಗೆ ಚೆಂದ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಕುದೀತಾ ಈ ಥರ ಒಂದು ಆಯಿಲ್ ಫಾರ್ಮೆಟಿಗೆ ಬರುತ್ತೆ. ಮತ್ತು ನೊರೆ ಏನಿತ್ತು ಅದೆಲ್ಲ ಲೈಟಾಗಿ ಕರಗ್ತಾ ಬಂದಿದೆ. ಇದು ಹೀಗೆ ಕುದಿಯೋಕ್ಕೆ ಸಿಮ್ಮಲ್ಲೇ ಪೂರ್ತಿ ಪ್ರಾಸೆಸ್ ಹೀಟನ್ನ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ಈ ನೊರೆ ಎಲ್ಲ ಏನಾಗುತ್ತೆ ಅಂದರೆ ಟೀ ಪೌಡರ್, ನೀವು ನೋಡಿರ್ಬೋದು, ಟೀ ಪೌಡರ್ ಥರ ಫಾರ್ಮ್ ಆಗುತ್ತೆ ತಳದಲ್ಲಿ ಅಥವಾ ಅಡಿಯಲ್ಲಿ ಫಾರ್ಮ್ ಆಗುತ್ತೆ. ಈ ನೊರೆ ಎಲ್ಲ ಹೋಗಿ ನಿಂತ್ಕೊಳ್ಳುತ್ತೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಇದು ಪ್ರಾಸೆಸ್ ಕಂಪ್ಲೀಟಾಗಿ ಮುಗ್ದಿದೆ ಅಂತ. ಈಗ ನೀವು ಈ ಟೈಮಲ್ಲಿ ಈ ಒಂದು ಫಾರ್ಮ್ ಆದಮೇಲೆ ಸ್ಟವ್ ಆಫ್ ಮಾಡಿದ ತಕ್ಷಣ ನೀವೇನು ತೆಗ್ದಿಟ್ಕೊಂಡಿರ್ತೀರ ವಿಳ್ಯೆದೆಲೆನ ಹಾಕಿ ಒಂದು, ಹಾಗೆ 10-15 ಕರಿಬೇವಿನ ಸೊಪ್ಪು, ಆ್ಯಂಡ್ ಜೀರಿಗೆ 2 ಸ್ಪೂನು, ಆ್ಯಂಡ್ ಮೆಂತೆ ಅರ್ಧ ಸ್ಪೂನಷ್ಟು, ಮತ್ತು ಅರಿಶಿಣ ಒಂದು ಅರ್ಧ ಸ್ಪೂನು, ಉಪ್ಪು ಒಂದು 1/4 ಸ್ಪೂನ್ ಸಾಕು. ಆ್ಯಂಡ್ ಲಾಸ್ಟ್ಲಿ ಮೆಣಸು ಹಾಕ್ಕೋಬೇಕು, ಒಂದು 5 ಕಾಳು ಸಾಕು. ಓಕೆ, ಆ್ಯಂಡ್ ದೆನ್ ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಸ್ಟಿರ್ ಮಾಡಿ, ಸೊ ದಟ್ ಅದ್ರದ್ದು ಏನು ಫ್ಲೇವರ್ ಇರುತ್ತೆ ಅದು ಎಣ್ಣೆಗೆ ಬಿಟ್ಟರೆ ತುಂಬ ಒಳ್ಳೆ ಫ್ಲೇವರು, ಒಳ್ಳೆ ಪರಿಮಳ ಬರುತ್ತೆ, ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಸ್ಟೇನರ್ ತೊಗೊಂಡು ಸ್ಟೇನ್ ಮಾಡ್ಕೊಳ್ಳಿ, ವಿಚ್ ಐ ಆಮ್ ಶೋಯಿಂಗ್. ಸ್ಟೇನ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ, ಕೂಲ್ ಟೆಂಪರೇಚರಲ್ಲಿ ಅಥವಾ ಹಾಗೆ ಬಿಟ್ಟರೆ ವಿತಿನ್ ಒಂದು 15-20 ಮಿನಿಟ್ಸಲ್ಲಿ ಅದು ಗಟ್ಟಿ ಆಗುತ್ತೆ. ತುಪ್ಪ ನೀವು ಹೇಗೆ ಬಾಕ್ಸಲ್ಲಿ ನೋಡ್ತೀರಾ ಹಾಗೆ ಆಗುತ್ತೆ. ಸೊ ಇದು ತುಂಬ ಒಳ್ಳೆಯದು, ಲೈಕ್ ಹೆಲ್ದಿ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ, ಒಮೆಗಾ 3 ಮತ್ತು ರಿಚ್ ಇನ್ ಫ್ಯಾಟ್ಸ್ ಇರೋದ್ರಿಂದ omega-9 ಅದೆಲ್ಲ ಸಿಗುತ್ತೆ. ಬ್ರೈನ್ ಫಂಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಅದಕ್ಕೋಸ್ಕರ ಜಾಸ್ತಿ ಕೊಡಿ ಅಂತ ಹೇಳ್ತಾರೆ. ನೋಡಿ, ಈ ಥರ ಸೇಮ್ GRB ತುಪ್ಪ ಥರನೇ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿದೆ ಅಂತ ಹೇಳ್ತೀರಾ. ಮತ್ತು ಹಾರ್ಟ್ಗೆ ತುಂಬ ಒಳ್ಳೆಯದು. ಎಲ್ಡರ್ ಅಂದರೆ ವಯಸ್ಸಾಗಿರೋರಿಗೆ ಕೊಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.